Good morning students, welcome to the class. In this class I discuss about the type of the matrices. So see here the different types of the matrices. ನೋಡಿ ಇದು ಇಂಪಾರ್ಟೆಂಟ್ ಇದು. ಸೊ ದೀಸ್ ಡೆಫಿನೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ ಎಕ್ಸಾಮ್ನಲ್ಲಿ 1 ಮಾರ್ಕ್ ಕೇಳ್ತಾ ಇರ್ತಾರೆ. ಸೊ ಈ ಡೆಫಿನೇಷನ್ಸ್ನ. ಸೊ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅಲ್ಲಿ ಫಸ್ಟ್ ಡೆಫಿನೇಷನ್ ಈಸ್ ದ ಕಾಲಮ್ ಮ್ಯಾಟ್ರಿಕ್ಸ್. ಸೊ ಹಿಯರ್ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ column matrix. See here what is meant by a column matrix. So if a matrix having only one column, so if the matrix having only one single column, then that matrix is said to be column matrix. See here, so I give some example for the column matrix. See this matrix having only one column. A ಅನ್ನೋ ಒಂದು matrix ನಲ್ಲಿ ಒಂದೇ ಒಂದು ಸಿಂಗಲ್ ಕಾಲಮ್ ಇದೆ. ಸೊ ಆ ಒಂದು ಸಿಂಗಲ್ ಕಾಲಮ್ ಇದ್ರೆ ಆಗ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸರ್ ವಾಟ್ ಅಬೌಟ್ ದ ರೋ ಸರ್? ಸೊ ರೋ ಎಷ್ಟು ಬೇಕಾದ್ರೆ ಬರ್ಬೋದು, ಎಷ್ಟು ಬೇಕಾದ್ರೆ ರೋಸ್ ಬರ್ಬೋದು, ಬಟ್ ಕಾಲಮ್ ಮಾತ್ರ ಸಿಂಗಲ್ ಕಾಲಮ್ ಇರಬೇಕು. ಸೊ ಅದನ್ನ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸಿಮಿಲರ್ಲಿ ರೋ ಮ್ಯಾಟ್ರಿಕ್ಸ್ ಮೀನ್ಸ್ ಇಟ್ಸ್ ಅ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಸಿಂಗಲ್ ರೋ. ಸೊ ಸಿಂಗಲ್ ರೋ ಇರಬೇಕು. ಕಾಲಮ್ ನೋಡಿ ಒಂದೇ ಸಿಂಗಲ್ ಕಾಲಮ್, ಸಾರಿ ಸಿಂಗಲ್ ರೋ ಇರೋದು. ಕಾಲಮ್ ನಮಗೆ 1 2 3 ಅಂತ. ಸೊ 3 ಕಾಲಮ್ಸ್ ಬರ್ತಿದ್ದೀನಿ. ಸೊ ಇದೇ ತರ ನಮಗೆ 4 5 6 7 8 ಎಷ್ಟು ಬೇಕಾದ್ರೆ ಕಾಲಮ್ಸ್ ಬರ್ಬೋದು, ಬಟ್ ರೋ ಈಸ್ ಆಲ್ವೇಸ್ 1. ಸೊ ಒಂದು ಸಿಂಗಲ್ ರೋ ಇರಬೇಕು. ನೆಕ್ಸ್ಟ್ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್. ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಮೀನ್ಸ್ in a matrix the number of rows is not equal to the number of columns. So see here ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ರೋ ಮತ್ತೆ ಕಾಲಮ್ಸ್ ಈಕ್ವಲ್ ಆಗಿರಬಾರ್ದು. ಹಿಯರ್ ದಿಸ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ದ 3 rows. ಸೊ ಅಬ್ಸರ್ವ್ ಕೇರ್ಫುಲಿ, ದಿಸ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ 3 rows ಅಂಡ್ 2 columns. 3 ರೋ ಇದೆ, 2 ಕಾಲಮ್ ಇದೆ. ಹಾಗಾಗಿ ಇದನ್ನ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ 3x2 ಬಿಕಾಸ್ ದ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ದ 3 rows and 2 columns. ಸೊ ಸರ್ ಗಿವ್ ಅನದರ್ ಎಕ್ಸಾಂಪಲ್ ಅಂದ್ರೆ ನಾನು ಏನಂತ ಹೇಳ್ತೀನಿ ಅಂದ್ರೆ ನೋಡಿ 1 5 4 3 2 1 0 -2 1 1. ಸೊ ಈ ತರ ಯಾವ್ದೋ ಬರ್ದೆ ನಾನು ಒಂದು ಮ್ಯಾಟ್ರಿಕ್ಸ್ ಅಂದ್ರೆ. ಸೊ ಇದರಲ್ಲಿ ನಮಗೆ 2 rows ಇದೆ. ಕಾಲಮ್ಸ್ ನೋಡಿ 1 2 3 4 5 ಕಾಲಮ್ಸ್ ಇದೆ. ಅಬ್ಸರ್ವ್ ಮಾಡ್ಬೇಕು ಕೇರ್ಫುಲ್ ಆಗಿ. ಸೊ ದಿಸ್ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ದ 2 rows and 5 columns, the number of rows and the number of columns are not equal, they are different. So that's why this matrix is called as a rectangular matrix. ಯಾಕೆ ಅದನ್ನ ನಾವು ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅಂದ್ರೆ ಅದರಲ್ಲಿ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಈಕ್ವಲ್ ಆಗಿಲ್ಲ. ಈಕ್ವಲ್ ಆಗಿಲ್ಲ ಅಂದ್ರೆ ಅದನ್ನ ನಾವು ರೆಕ್ಟಾಂಗ್ಯುಲರ್, ನಮಗೆ ಗೊತ್ತಿದೆ ರೆಕ್ಟಾಂಗ್ಯುಲರ್ ಅಂದ್ರೆ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ, ಎಲ್ಲಾ ಸೈಡ್ಸ್ ಈಕ್ವಲ್ ಇರಲ್ಲ. ಸೊ ಅದೇ ತರನೇ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಡಿಫ್ರೆಂಟ್ ಆಗಿದ್ರೆ ಆಗ ನಾವು ಅದನ್ನ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಂಡ್ ದೆನ್ ಐ ಮೂವ್ ಆನ್ ಟು ದ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಇಟ್ಸ್ ಕ್ಲಿಯರ್ ಅಂದ್ರೆ ಕ್ಲಿಯರ್ ಆಗಿದೆ. ಏನ್ ಕ್ಲಿಯರ್ ಆಗಿದೆ ನಿಮ್ಗೆ? ಸ್ಕ್ವೇರ್ ಅಂದ್ರೆ ಗೊತ್ತಿದೆ, ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿ ಕರಿತೀವಿ. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ಇನ್ ಸೇಮ್ ಥಿಂಗ್, ಸೇಮ್ ಕಾನ್ಸೆಪ್ಟ್ ಎಲ್ಲ ಹೇಳೋದಾದ್ರೆ ದ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್. ರೋ ಮತ್ತೆ ಕಾಲಮ್ಸ್ ಎರಡು ಈಕ್ವಲ್ ಆಗಿದ್ರೆ, ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಇನ್ ದ ಮ್ಯಾಟ್ರಿಕ್ಸ್ ದ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್. ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ರೋ ಮತ್ತೆ ಕಾಲಮ್ ಎರಡು ಈಕ್ವಲ್ ಆಗಿದೆ ಅಂದ್ರೆ ಆಗ ನಾವು ಅದನ್ನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ನೋಡಿ ನಾನು ನಿಮ್ಗೆ ಇಲ್ಲಿ ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಿಯರ್ this matrix having the 3 rows and 3 columns, that's why this is an example for the square matrix. So the order of the matrix is 3 cross 3, and I give the another example, that is 5 - 4 3 2. So this matrix having the 2 rows and 2 columns, the order of the matrix is 2 cross 2. So that is also one of the example of ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸರ್ ಇದನ್ನೇ ಕೊಡಬೇಕಾ ಎಕ್ಸಾಂಪಲ್? ಯಾವ್ದು ಬೇಕಾದ್ರೂ ನಂಬರ್ಸ್ ನೀವು ಬರಿಬಹುದು, ಇದೇ ಬರಿಬೇಕು ಅಂತ ಏನಿಲ್ಲ. ಸೊ ನಾನಿಲ್ಲಿ ಕೆಲವೊಂದ್ ಕಡೆ ಎಲ್ಲ ಬರಿತಾ ಇರ್ತೀನಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಾಲಮ್ ಮ್ಯಾಟ್ರಿಕ್ಸ್ಗೆ ನಾನು ಹೇಳಿದೆ ನಿಮಗೆ 0 1 0 ಅಂತ. ಕೆಲವು ಸ್ಟೂಡೆಂಟ್ಸ್ ಡೌಟ್ ಕೇಳ್ತಾರೆ, ಸರ್ ಇದು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾಗ ನಮ್ಗೆ 0 ಬರ್ಬೋದಾ ಸರ್ ಅಂತ. ಸೊ ಅಫ್ಕೋರ್ಸ್ ಬರ್ಬೋದು. ಇದು ಪೂರ್ತಿ 0 ಆಗ್ಬೋದಾ ಸರ್? ಅಫ್ಕೋರ್ಸ್ ಆಗ್ಬೋದು. ಪೂರ್ತಿ ಸಿಂಗಲ್ ಕಾಲಮ್ ಪೂರ್ತಿ ನಿಮಗೆ 0ನೇ ಬರ್ಬೋದು, ನೋ ಪ್ರಾಬ್ಲಮ್. ದಟ್ ಈಸ್ ಆಲ್ಸೋ ಕಾಲಮ್ ಮ್ಯಾಟ್ರಿಕ್ಸ್. ಅದು ಕೂಡ ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಅನ್ನ.
ಸೊ ಅಂದ್ರೆ 0 ಇಸ್ ಆಲ್ಸೋ ನಂಬರ್. ಸೊ ಆ ಒಂದು ಎಲಿಮೆಂಟ್ ಅದು ಕೂಡ. ಸೊ ಆ ಎಲಿಮೆಂಟ್ಸ್ ಇದ್ರೆ ಸಾಕು ನಮಗೆ, ಯಾವ್ದು ಬೇಕಾದ್ರೆ ಎಲಿಮೆಂಟ್ ಬರ್ಬೋದು ಮ್ಯಾಟ್ರಿಕ್ಸ್ ಅಲ್ಲಿ. ನಿಮ್ಗೆ ಇದೇ ಪರ್ಟಿಕ್ಯುಲರ್ ಆಗಿ ಬರಬೇಕು, ಅದೇ ಪರ್ಟಿಕ್ಯುಲರ್ ಆಗಿ ಬರಬೇಕು ಅಂತೇನಿಲ್ಲ, ಯಾವ ಎಲಿಮೆಂಟ್ಸ್ಗಳು ಬೇಕಾದ್ರೂ ನಮಗೆ ಬರ್ಬೋದು. ಸೊ ನೆಕ್ಸ್ಟ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ. ಸೊ ನೋಡಿ, ಡಯಾಗನಲ್ ಮ್ಯಾಟ್ರಿಕ್ಸ್ ನಾವು ಡಿಫೈನ್ ಮಾಡಬೇಕಾದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿ ನಿಮಗೆ ಡೌಟ್ ಬರ್ಬೋದು. ನಿಮಗೆ ಗೊತ್ತಿರ್ಬೋದು, ಸೊ ಡಯಾಗನಲ್ ರೆಪ್ರೆಸೆಂಟೇಷನ್ ಆಗೋದು ನಮಗೆ ಓನ್ಲಿ ಫಾರ್ ದ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇದ್ರೆ ಮಾತ್ರ ನಮಗೆ ಡಯಾಗನಲ್ ನಮಗೆ ಎಕ್ಸಿಸ್ಟೆನ್ಸ್ ಆಗುತ್ತೆ. ರೆಕ್ಟ್ಯಾಂಗ್ಯುಲರ್ ಇದ್ರೆ ನಮಗೆ ಡಯಾಗನಲ್ ಎಕ್ಸಿಸ್ಟೆನ್ಸ್ ಆಗಲ್ಲ. ಸರ್ ಅದು ಹೇಗೆ ಸರ್ ಅಂದ್ರೆ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲೊಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಫಸ್ಟ್ ಅಬ್ಸರ್ವ್ ಮಾಡಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಲ್ಲಿ ನೋಡಿ ನಮಗೆ ಡಯಾಗನಲ್ ನೋಡಿ ಹೇಗೆ ಬರುತ್ತೆ, ಇದು ಡಯಾಗನಲ್. ಸೊ ಇಲ್ಲೂ ಕೂಡ ನಮಗೆ ಅದನ್ನು ನಾವು ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನ ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳಿ ಕರಿತೀವಿ. ಸೊ ಈ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗಿದ್ರೆ ನಮಗೆ ಹೀಗೆ ಈ ಡಯಾಗನಲ್ ಎಲಿಮೆಂಟ್ಸ್ ನಾವು ಮಾರ್ಕ್ ಮಾಡಿದ್ರೆ ಏನಂದ್ರೆ ಆಪೋಸಿಟ್ ನೋಡಿ ಅಪ್ಪರ್ ಸೈಡ್ ಅಥವಾ ಲೋಯರ್ ಸೈಡ್ ಅಂತ ಹೇಳಿ ಕರೆಯೋಣ. ಸೊ ಆ ಎಲಿಮೆಂಟ್ಸ್ ಗಳು ನಮಗೆ ಈಕ್ವಲ್ ಇದೆ. ಇಲ್ಲೂ 3 ಎಲಿಮೆಂಟ್ಸ್ ಇದೆ, ಇಲ್ಲೂ 3 ಎಲಿಮೆಂಟ್ಸ್ ಇದೆ, ಬ್ಯಾಲೆನ್ಸಿಂಗ್ ಆಗಿ ಬರ್ತಿದೆ. ಸೊ ಹಾಗಿದ್ದಾಗ ನಮಗೆ ಅದನ್ನ ನಾವು ಪ್ರಿನ್ಸಿಪಲ್ ಡಯಾಗನಲ್ ಅಂತ ಹೇಳ್ತೀವಿ. ಮತ್ತೆ ಅದನ್ನ ನೋಡಿ ಅಲ್ಲಿ ಕರೆಕ್ಟ್ ಆಗಿ ಕಟ್ ಮಾಡಿದ್ರೆ ನಮ್ಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಒಂದು ಫಾರ್ಮೇಶನ್ ಕರೆಕ್ಟ್ ಆಗಿ ಬರುತ್ತೆ. ಅದೇ ನೀವು ರೆಕ್ಟ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ನ ಆತರ ನೀವು ಬರೀಲಿಕ್ಕೆ ಆಗಲ್ಲ. ಇದರಲ್ಲಿ ಡಯಾಗನಲ್ ಅಂದ್ರೆ ನೋಡಿ, ಹೀಗೇನಾದ್ರು ನೀವು ಮಾರ್ಕ್ ಮಾಡ್ಕೊಂಡ್ ಬಿಟ್ರಿ ಅಂದ್ರೆ -5 2 ಆಯ್ತು. ವಾಟ್ ಅಬೌಟ್ ದಿಸ್ ರೋ -1 2 ಅನ್ನೋದನ್ನ ಏನ್ ಮಾಡ್ತೀರಿ, ಅಲ್ಲಿ ನಿಮ್ಗೆ ಎಕ್ಸಾಕ್ಟ್ ಆಗಿ ನೀವು ಕಟ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಅದೇ ನೀವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆದ್ರೆ ಒಂದು ಬ್ಯಾಲೆನ್ಸಿಂಗ್ ಆಗಿ ನೀಟಾಗಿ ಕಟ್ ಮಾಡ್ಬೋದು. ಜೊತೆಗೆ ನೋಡಿ ಆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಅದರ ಆಪೋಸಿಟ್ಸ್ ಎರಡು ಸೈಡ್ಸ್ ನಲ್ಲಿ ಅಪ್ಪರ್ ಟ್ರಯಾಂಗ್ಯುಲರ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ, ಇದನ್ನ ಲೋಯರ್ ಟ್ರಯಾಂಗ್ಯುಲರ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಎಲಿಮೆಂಟ್ಸ್ ಗಳು ನಂಬರ್ ಆಫ್ ಎಲಿಮೆಂಟ್ಸ್ ಏನಿದೆ ಅದು 3 3 ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲೂ ಕೂಡ 1 1 ಬರುತ್ತೆ. ನೀವು 4x4 ಬರೆದ್ರು ಕೂಡ ಅಲ್ಲೂ ಕೂಡ ನಿಮಗೆ ಬ್ಯಾಲೆನ್ಸಿಂಗ್ ಆಗಿ ಬರುತ್ತೆ. ಸೊ ಯಾವುದೇ ಒಂದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಗೆ ಮಾತ್ರ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ನ ಡಿಫೈನ್ ಮಾಡ್ಲಿಕ್ಕಾಗಲ್ಲ. ಸೊ ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ನ ನಾವು ಡಿಫೈನ್ ಮಾಡ್ಬೇಕಾದ್ರೆ ಸೊ ನಮಗೆ ಏನಿರಬೇಕು, ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇರಬೇಕು. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇದ್ರೆ ಮಾತ್ರ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ನ ಡಿಫೈನ್ ಮಾಡ್ಲಿಕ್ಕೆ ಆಗೋದು. ಸೊ ಹಾಗಾಗಿ a square matrix is said to be the diagonal matrix. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ನಾವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಬೇಕು ಅಂದ್ರೆ ಅದರ ಡಯಾಗನಲ್ ಎಲಿಮೆಂಟ್ಸ್ ಗಳು ಬಿಟ್ಟು ಎಕ್ಸೆಪ್ಟ್ ದ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಬಿಟ್ಟು ಮಿಕ್ಕಿದ್ದು 0 ಆಗಿರಬೇಕು, ಅಥವಾ ದ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0 ಅಂತ. So -1 and 4 are the diagonal elements and the non-diagonal elements are equal to 0. Here also diagonal elements ಬಿಟ್ಟು ಮಿಕ್ಕಿದ್ದೆಲ್ಲ ನೋಡಿ 0 ಆಗಿದೆ. ಹಾಗಿದ್ರೆ ನಾವು ಅದನ್ನ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಆ ಡಯಾಗನಲ್ ಎಲಿಮೆಂಟ್ಸ್ ಗಳು ಬಿಟ್ಟು ಮಿಕ್ಕಿದ್ದು ನಮ್ಗೆ ಏನಾಗಿರ್ಬೇಕು, 0 ಆಗಿರ್ಬೇಕು. Okay, see the next type. That is the identity matrix. So identity matrix is very important. So identity matrix is a diagonal matrix. ನೋಡಿ, ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಬರುತ್ತೆ, ಏನ್ ಬರುತ್ತೆ, ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ನ ಬಿಟ್ಟು ಮಿಕ್ಕಿದೆಲ್ಲ 0 ಆಗಿರುತ್ತೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ ತಕ್ಷಣ ನಿಮ್ಮ ಮೈಂಡಿಗೆ ಏನ್ ಬರಬೇಕು, ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಆ ಡಯಾಗನಲ್ ಎಲಿಮೆಂಟ್ಸ್ ಬಿಟ್ಬಿಟ್ಟು ಮಿಕ್ಕಿದ ಎಲಿಮೆಂಟ್ಸ್ ಅಂದ್ರೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಪೂರ್ತಿ ನಮಗೆ 0 ಆಗಿರುತ್ತೆ ಅಂತ. ಸೊ ಐಡೆಂಟಿ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದೆ ಏನು, ಹಾಗಿದ್ರೆ ಐಡೆಂಟಿ ಮ್ಯಾಟ್ರಿಕ್ಸ್ ಅನ್ನೋದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ಅದರ ಡಯಾಗನಲ್ ಎಲಿಮೆಂಟ್ಸ್ ನ ಬಿಟ್ಟು ಮಿಕ್ಕಿದ್ದೆಲ್ಲ 0 ಆಗಿರುತ್ತೆ ಅಂತ. ಸೊ ಅದು ನಿಮಗೆ ಐಡೆಂಟಿ ಮ್ಯಾಟ್ರಿಕ್ಸ್ ಅಂದ ತಕ್ಷಣ ಪಿಕ್ಚರ್ ಬರೋದು. ಹಾಗಿದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ಗೂ ಐಡೆಂಟಿ ಮ್ಯಾಟ್ರಿಕ್ಸ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ಇನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ದಟ್ ದೋಸ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು ಯೂನಿಟಿ ಅಂತ. ಆ ಐಡೆಂಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗನಲ್ ಎಲಿಮೆಂಟ್ಸ್ ಗಳು ಏನಿರುತ್ತೆ ಅದೆಲ್ಲ 1 ಆಗಿರ್ಬೇಕು ಅಂತ. ನೋಡಿ, ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಅದೆಲ್ಲ 1 ಆಗಿದೆ, ಎಕ್ಸೆಪ್ಟ್ ದಟ್ ಡಯಾಗನಲ್ ಎಲಿಮೆಂಟ್ಸ್ ಎಲ್ಲ ಪೂರ್ತಿ ನಮಗೆ 0 ಇದೆ. ಸೊ ಅದನ್ನ ನಾವು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಟ್ಸ್ ಅ 3x3 ಐಡೆಂಟಿ ಮ್ಯಾಟ್ರಿಕ್ಸ್ ಅಂಡ್ ದಿಸ್ ಒನ್ ಈಸ್ 2x2 ಐಡೆಂಟಿ ಮ್ಯಾಟ್ರಿಕ್ಸ್. ಸೊ ಯೂಶುವಲಿ ದ ಐಡೆಂಟಿ ಮ್ಯಾಟ್ರಿಕ್ಸ್ ಇಸ್ ಡಿನೋಟೆಡ್ ಬೈ ಐ, ಕ್ಯಾಪಿಟಲ್ ಲೆಟರ್ ಐ ಅಂತ ಹೇಳಿ ಡಿನೋಟ್ ಮಾಡ್ತೀವಿ. ಇನ್ನ ಚಾಪ್ಟರ್ ಅಲ್ಲಿ ಎಲ್ಲೇ ನಾವು ಕ್ಯಾಪಿಟಲ್ ಲೆಟರ್ ಐ ಬರ್ದಿದೀವಿ ಅಂದ್ರೆ ದಟ್ ಮೀನ್ಸ್ ಇಟ್ ಇಸ್ ಅನ್ ಐಡೆಂಟಿ ಮ್ಯಾಟ್ರಿಕ್ಸ್ ಅಂತ. ನೆಕ್ಸ್ಟ್ ಈ
ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ I3 ಮೀನ್ಸ್ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ, I2 ಮೀನ್ಸ್ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಸೊ ಕಾನ್ಸಂಟ್ರೇಟ್ ಮಾಡಬೇಕು. ಸೊ I3 ಮೀನ್ಸ್ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂಡ್ I2 ಮೀನ್ಸ್ 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೋಟೇಷನ್ಸ್ ಗಳೆಲ್ಲ ನೀವು ತಿಳ್ಕೊಂಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅಥವಾ ಇನ್ನೇನೋ ಒಂದು ಥಿಯರಮ್ಸ್ ನ ಪ್ರೂಫ್ ಮಾಡಬೇಕಾದ್ರೆ ಅಂತ ಕಡೆ ಎಲ್ಲ ನಮಗೆ ಹೆಲ್ಪ್ ಆಗುತ್ತೆ ಏನಿದು ಅಂತ. ಬಟ್ ಇನ್ ಜನರಲ್ ನಾವು ಐ ಅಂತ ಹೇಳಿ ಡಿನೋಟ್ ಮಾಡಿದೀವಿ ಅಂದ್ರೆ ಮುಗೀತು, ಇಟ್ ಇಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನಲ್ಲಿ ನಮಗೆ 3x3 ಬೇಕಾ 2x2 ಬೇಕಾ ಅದಕ್ಕೆ ತಕ್ಕಂತೆ ನಾವು ಬರಿತಾ ಹೋಗ್ತೀವಿ. ಸಮ್ಟೈಮ್ಸ್ 3x3 ಮ್ಯಾಟ್ರಿಕ್ಸ್ ನ ನಾವು ಯೂಸ್ ಮಾಡ್ಕೊಂಡು ಬರಿಬೇಕಾದ್ರೆ ಐ ಅಂತ ಡಿನೋಟ್ ಮಾಡಿದೀವಿ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಟ್ ಇಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ. ನೋಡಿ ಆರ್ಡರ್ 3 ಅಂತ ಹೇಳ್ಬಿಟ್ರೆ ಸಾಕು. ಸ್ಕ್ವಯರ್ ಮ್ಯಾಟ್ರಿಕ್ಸಿಗಾದ್ರೆ ಆರ್ಡರ್ 3 ಅಂತನೋ ಆರ್ಡರ್ 2 ಅಂತನೋ ಹೇಳ್ಬಿಟ್ರೆ ಸಾಕು. ಇಟ್ಸ್ ಎನಫ್ 3x3 ಅಂತ 2x2 ಅಂತ ಅಂಡರ್ಸ್ಟುಡ್. ಅದು ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳೋಂತ ವಿಚಾರನ. ಏನು ಸ್ಕ್ವಯರ್ ಮ್ಯಾಟ್ರಿಕ್ಸಿಗಾದ್ರೆ ಓನ್ಲಿ ಫಾರ್ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಾವು ಸಿಂಪಲ್ ಆಗಿ 2x2 3x3 ಅಂತ ಹೇಳೋದ್ರ ಬದಲು ಜಸ್ಟ್ ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಇಟ್ಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಹೇಳ್ಬಿಟ್ಟಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3x3 ಅಂತ. ಓಕೆ ಫೈನ್. ನೆಕ್ಸ್ಟ್ ಐ ಮೂವ್ ಆನ್ ಟು ಝೀರೋ ಮ್ಯಾಟ್ರಿಕ್ಸ್. ಸೊ ಝೀರೋ ಮ್ಯಾಟ್ರಿಕ್ಸ್ ಇಸ್ ಅ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ ಈಕ್ವಲ್ ಟು 0 ಅಂದ್ರೆ ಆ ಮ್ಯಾಟ್ರಿಕ್ಸ್ ನಲ್ಲಿ ಬರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ನಮಗೆ 0 ಆಗಿತ್ತಂದ್ರೆ ಅದನ್ನ ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಅದು ನಿಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸೇ ಬರಬೇಕು ಅಂತೇನಿಲ್ಲ, ಕಾಲಮ್ ಮ್ಯಾಟ್ರಿಕ್ಸ್ ಬೇಕಾದ್ರೂ ಆಗಿರ್ಬೋದು, 0 0 0 ಅಥವಾ ರೋ ಮ್ಯಾಟ್ರಿಕ್ಸ್ 0 0 0 ಆ ತರ ಬೇಕಾದ್ರೂ ನಿಮಗೆ ಬರ್ಬೋದು. ಸೊ ಟೋಟಲಿ ಇನ್ ದ ಮ್ಯಾಟ್ರಿಕ್ಸ್, ಆ ಮ್ಯಾಟ್ರಿಕ್ಸ್ ನಲ್ಲಿ ಎಲ್ಲಾ ಎಲಿಮೆಂಟ್ಸ್ 0 ಆಗಿತ್ತಾ ಆಗ ಅದನ್ನ ನಾವು ಝೀರೋ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ದ ಮ್ಯಾಟ್ರಿಸಸ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕಿಗೆ ಯೂಶಲಿ ಡೆಫಿನೇಷನ್ ಕೇಳ್ತಾ ಇರ್ತಾರೆ. ಐ ಥಿಂಕ್ ನಾನು ಹೇಳಿದಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೂ ಏನಾದ್ರು ಡೌಟ್ ಬಂದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.